ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮ್ಯಾಥಮೆಟಿಕ್ಸಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೆಕೆಂಡ್ PUC ಅವರಿಗಾಗಿ ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಮತ್ತು ಹಿಂದಿ ಹಾಕಿದ್ದೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿಯನ್ನು ಕೂಡ ಹಾಕಿದ್ದೀನಿ. ಇವಾಗ ಮ್ಯಾಥಮೆಟಿಕ್ಸನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಪ್ಯಾಟರ್ನ್ ಸೇಮ್ ಆದರೂ ಬರ್ತದೆ, ನಿಮಗೆ ಪ್ಯಾಟರ್ನು ಗೊತ್ತಾಗ್ತದೆ ಮತ್ತು ಯಾವ ಯೂನಿಟಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಐಡಿಯಾ ಕೂಡ ನಿಮಗೆ ಸಿಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಅಂತ ಹೇಳ್ತಾ ನಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಫಸ್ಟ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 15 ಇರ್ತಾವೆ. ಕರೆಕ್ಟಾಗಿರ್ತಕ್ಕಂಥ ನೀವು ಏನು ಮಾಡಬೇಕು, ಚೂಸ್ ಮಾಡಿ ಬರಿಬೇಕು. ಸೊ ನಾನು ಪ್ರತಿಯೊಂದು ಓದೋದಿಲ್ಲ. ಸೊ ಸ್ವಲ್ಪ ನೀವೇನು ಮಾಡಿ ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಪ್ರಾಕ್ಟೀಸ್ ಆದರೂ ಮಾಡಿಕೊಡ್ರಿ. ಯಾಕಂದ್ರೆ ಓದ್ತಾ ಕೂಡೋದ್ರೇ ನನಗೆ ಸಮಯ ತುಂಬ ಇದೆ. ಸೊ ಇನ್ನೂ ನಾನು ಬೇರೆ ಬೇರೆ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕೂಡ ಏನು ಆಗಬೇಕಾಗಿದೆ. ಯಾಕಂದರೆ ಕೆಲವು ಡಿಸ್ಟಿಕಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ಗಳೇ ಆಗಿದ್ದಾವೆ, ಕೆಲವು ಡಿಸ್ಟಿಕ್ಗಳಲ್ಲಿ ಇನ್ನೂ ಎಕ್ಸಾಮ್ ಆಗಿಲ್ಲ. ಸೊ ಅದು ಕೂಡ ಒಂದು ಸಮಸ್ಯೆ. ಸೊ ಹೀಗಾಗಿ ಸ್ವಲ್ಪ ನೀವು ಅಲ್ಲೇ ಪಾಸ್ ಮಾಡಿಕೊಂಡು ನೋಟ್ ಡೌನ್ ಆದರೂ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಅದನ್ನು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಸೊ ಇಷ್ಟು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆದ ನಂತರ ಸೆಕೆಂಡ್ ಮೇನ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತಾವೆ. ಟೋಟಲ್ 5 ಕ್ವಶನ್ಸ್ ಇದ್ದಾವೆ. ಸೊ ಮೇಲೆ 1, -2, 15, 0, 2, 0, 1 ಇದ್ದಾವೆ. ಸೊ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಸೊ ಅದರಲ್ಲಿ ದ ವ್ಯಾಲ್ಯೂ ಆಫ್ ಸೈನ್ π/3 - sin -1 -1/2 ಈಸ್ ಅಂತ ಕೇಳಿತ್ತು. ಇಫ್ ದ ಮ್ಯಾಟ್ರಿಕ್ಸ್ A x - 2 to 4 ಈಸ್ ಅ ಸಿಂಗುಲರ್ ದೆನ್ x is equal to 18. The area of triangle with vertex -2 -3 3 2 -1 -8 is 19. The derivative 100π with respect of x is ಅಂತ ಕೇಳಿತ್ತು. ಅದನ್ನು ನೋಡ್ಕೊಡ್ರಿ. ಇನ್ನು ಪಾರ್ಟ್ ಬಿದಲ್ಲಿ ಟೋಟಲಿ 6 ಕ್ವಶನನ್ನು ಬರಿಬೇಕು. ಸೊ ನಿಮಗೆ ಸುಮಾರು 10 ಪ್ರಶ್ನೆಗಳಿದ್ದಾವೆ. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ tan -1 ಕೇಳಿದರು. ಆಮೇಲೆ ತುಂಬ ಇಂಪಾರ್ಟೆಂಟ್ ಇದೆ. ಫೈಂಡ್ ದ ಇಕ್ವೇಷನ್ ಇದೆ, ಡಿಸ್ಕಸ್ ದ ಕಂಟಿನ್ಯೂಟಿ ಇದೆ, ಡಿಫ್ರೆನ್ಷಿಯೇಟ್ a⁻x with respect to x ಇದೆ. 26 ವಿದೌಟ್ ಎಲಿಮಿನೇಟಿಂಗ್ ದ ಪ್ಯಾರಾಮೀಟರ್ ಫೈಂಡ್ dy/dx if x is equal to 0 cos θ y is equal to b sin θ ಅಂತ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ 26, 27, 28, 29, 30, 31. ಸೊ ಇವೆಲ್ಲ ಕೂಡ ನಿಮಗೆ 2 ಮಾರ್ಕ್ಸ್ದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ಟೋಟಲಿ ನೀವು 6 ಕ್ವಶನನ್ನು ಸಾಲ್ವ್ ಮಾಡಬೇಕಾಗ್ತದೆ. ಇವುಗಳೆಲ್ಲವೂ ಇದ್ದಾವೆ. ಸೊ ಯಾವೆಲ್ಲ ಲಾಸ್ಟ್ ಇಯರಲ್ಲಿ ನಿಮಗೆ ಕೇಳಿದ್ರು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಎಷ್ಟು ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ನೀವು ಯೂಸ್ ಮಾಡಿಕೊಡ್ರಿ. ಒಂದು ಸಾರಿ ಬಿಡಿಸಿ. ಸೊ ಕೆಲವು ಪ್ರಶ್ನೆಗಳು ಬರ್ಬೋದು ಅಥವಾ ಸೇಮ್ ಪ್ಯಾಟ್ರನ್ ಕ್ವಶನ್ಗಳಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ಬೋದು. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಸೊ 5 ಮಾರ್ಕ್ಸ್ ಕ್ವಶನ್ ಎಷ್ಟಿದಾವಪ್ಪ ಅಂದ್ರೆ ಟೋಟಲಿ ನೀವು 4 ಕ್ವಶನ್ಸ್ಗಳನ್ನು ಟಚ್ ಮಾಡಬೇಕು. ಅದನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡಿಕೊಂಡು ಪ್ರಿಪೇರ್ ಮಾಡಿಕೊಡ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಲಾಸ್ಟ್ ಪಾರ್ಟ್ ಇ. ಸೊ ಅದರಲ್ಲಿ 6 ಮಾರ್ಕ್ಸ್ ಒಂದಿದೆ, ಒಂದು 4 ಮಾರ್ಕ್ಸ್ ಇದೆ. ಸೊ ಮೇಲ್ಗಡೆ ಒಂದು ಕ್ವಶನ್ ಇತ್ತು. ಅ ಮ್ಯಾನ್ ಆಫ್ 5 2 meters ವಾಕ್ಸ್ ಆಟ್ ಅ ಯೂನಿಫಾರ್ಮ್ ಸ್ಪೀಡ್ ಆಫ್ 5 km/h ಅವೇ ಫ್ರಮ್ ಅ ಲ್ಯಾಂಪ್ post which is 6 meters high. Find the rate at which is the length of this shadows increases ಅಂತ ಕೇಳಿದರು. ಆಮೇಲೆ 51ನಲ್ಲಿ 6 ಮಾರ್ಕ್ಗೆ ಕೇಳಿದ್ದಾರೆ. ಸಾಲ್ವ್ ದ ಫಾಲೋವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಅಂತ ಕೇಳಿದ್ದಾರೆ. ಸೊ ಇವೆರಡು ಗ್ರಾಫ್ ಕ್ವಶನ್ಸ್ ಇದ್ದಾವೆ, ಅದನ್ನು ನೋಡ್ಕೊಡ್ರಿ. ಇನ್ನು 52ದಲ್ಲಿನೂ ಕೂಡ ಇರ್ತಕ್ಕಂಥ ಪ್ರಶ್ನೆಗಳು 4 ಮಾರ್ಕ್ಸಿಗೆ ಕೇಳಿದರು. ಇಷ್ಟು ಸೆಕೆಂಡ್ PUCಯಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಅವುಗಳನ್ನ ಓದ್ಕೊಡ್ರಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್.